ಜಿಲ್ಲಾಡಳಿತ ವತಿಯಿಂದ ಬೀದರ್ ನಗರದ ಬಸವೇಶ್ವರ ರಥದಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಹಾಗೂ ಭಾವಚಿತ್ರಕ್ಕೆ ಪೂಜೆ, ಮಾಲಾರ್ಪಣೆ ಹಾಗೂ ಮೆರವಣಿಗೆಗೆ ಚಾಲನೆಯನ್ನು ನೀಡಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿದರು. ವಿಶ್ವದಲ್ಲಿ ಅಸಮಾನತೆ, ಮೌಢ್ಯತೆ, ಅನ್ಯಾಯ, ವರ್ಗಭೇದ, ವರ್ಣಭೇದ, ಲಿಂಗಭೇದ ಇತ್ತು. ಆ ಸಂದರ್ಭದಲ್ಲಿ 893 ವರ್ಷಗಳ ಹಿಂದೆ ಜನ್ಮ ತಾಳಿ ಅಸ್ಪೃಶ್ಯತೆಗಳನ್ನು ನಿರ್ಮೂಲನೆ ಮಾಡಲು ಕಲ್ಯಾಣ ಕ್ರಾಂತಿಯ ಮೂಲಕ ಬಸವಣ್ಣನವರು ಜಗತ್ತಿಗೆ ಸಮಾನತೆಯನ್ನು ಸಾರಿದರು ಎಂದು ಮಾತನಾಡಿ ತಿಳಿಸಿದರು. ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಮಾತನಾಡಿ, ಬಸವಣ್ಣನವರ ತತ್ವ, ಸಿದ್ಧಾಂತ ಮತ್ತು ಆದರ್ಶಗಳನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯೋಣ ಎಂದರು. ಇದೇ ವೇಳೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳಿ ಅವರು ಮಾತನಾಡಿ, ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಹತ್ವದ ವಚನವನ್ನು ಉಲ್ಲೇಖಿಸಿ ಶ್ರಮದ ಮಹತ್ವವನ್ನು ಒತ್ತಿ ಹೇಳಿದರು. ಜಾತಿ ಭೇದ ಭಾವ ಮತ್ತು ಅಸಮಾನತೆ ವಿರುದ್ಧ ಹೋರಾಡಿ ಸಮಾನತೆ ಸಮಾಜ ನಿರ್ಮಾಣಕ್ಕೆ ಮಾರ್ಗದರ್ಶನ ನೀಡಿದ ಮಹಾನ್ ತತ್ವಜ್ಞಾನಿ ಬಸವಣ್ಣನವರು ಆಗಿದ್ದರು ಎಂದು ತಿಳಿಸಿದರು. ಮೆರವಣಿಗೆಯಲ್ಲಿ ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬ್ಶೆಟ್ಟಿ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಸಿಇಒ ಡಾ ಗಿರೀಶ್ ಬದೋಲೆ, ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ, ಬಸವ ಉತ್ಸವ ಸಮಿತಿ ಅಧ್ಯಕ್ಷರಾದ ಡಾ ರಜನೀಶ್ ವಾಲಿ, ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಹೊಸಳ್ಳಿ, ಖಜಾಂಚಿ ಸಿದ್ದರಾಮಯ್ಯ ಸ್ವಾಮಿ, ಮುಖಂಡರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ, ಬಾಬು ವಾಲಿ, ರಮೇಶ್ ಪಾಟೀಲ್ ಸೋಲ್ಪುರ್, ಶಿವಶರಣಪ್ಪ ವಾಲಿ, ಬಸವರಾಜ ಧನ್ನೂರ್, ಚಂದ್ರಶೇಖರ್ ಪಾಟೀಲ್ ಗಾದಗಿ, ಗುರುನಾಥ್ ಕೊಳ್ಳೂರ್, ರಾಜ್ಕುಮಾರ್ ಹಲ್ಬರ್ಗೆ, ಫರ್ನಾಂಡಿಸ್ ಹಿಪ್ಪಳಗಾಂವ್, ವಿರೂಪಾಕ್ಷ ಗಾದಗಿ, ವಿವೇಕ್ ವಾಲಿ, ವಿಜಯಕುಮಾರ್ ಸೋನಾರೆ, ಜಾನ್ಸನ್ ಗೋಡೆ ಸೇರಿದಂತೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಬಸವಪರ ಸಂಘಟನೆ ಪ್ರಮುಖರು, ಅನುಯಾಯಿಗಳು, ಮುಖಂಡರು ಉಪಸ್ಥಿತರಿದ್ದರು. ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳು ಸಲ್ಲಿಸುತ್ತಾರೆ. ನಾವೆಲ್ಲ ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ. ಅದರ ಉದ್ದೇಶ ಅವರ ಕಾರ್ಯಕಾಲದಲ್ಲಿ ಅವರೇನು ತತ್ವ ಸಿದ್ಧಾಂತಗಳು ನಮಗೆ ಕೊಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಅವರ ಆದರ್ಶಗಳೇನಿದ್ದಾವೆ, ಅವರ ಆದರ್ಶಗಳು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಒಂದು ಸುಧಾರಣೆ ಮಾಡಬೇಕು, ಅವರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಡಿಬೇಕು, ಅವರಿಂದ ಸ್ಫೂರ್ತಿ ಪಡಿಬೇಕು, ಪ್ರೇರಣೆ ಪಡಿಬೇಕು ಅಂತ ಹೇಳಿ ನಾವು ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ. ಪೂಜ್ಯ ವಿಶ್ವಗುರು ಬಸವಣ್ಣನವರು ನಮ್ಮೆಲ್ಲರಿಗೆ ಹೆಮ್ಮೆ ಅಂತ ಹೇಳ್ಬೋದು. ಇಡೀ ಜಗತ್ತಿನ ಒಂದು ವಿಸ್ಮಯ, ಅದ್ಭುತ ಅಂದ್ರೆ ವಿಶ್ವಗುರು ಬಸವಣ್ಣನವರು. ಯಾಕಂದ್ರೆ ಯಾವ ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ಸಮಾನತೆ ಇರಲಿಲ್ಲ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ಇವತ್ತು ಮನುಷ್ಯರಿಗೆ ಮನುಷ್ಯರಾಗೆ ನೋಡ್ತಾ ಇರಲಿಲ್ಲ, ಮೌಢ್ಯತೆ ಇತ್ತು, ಅಂಧಕಾರ ಇತ್ತು, ಅನ್ಯಾಯ, ದೌರ್ಜನ್ಯ, ಅತ್ಯಾಚಾರ ಇತ್ತು, ವರ್ಗಭೇದ, ವರ್ಣಭೇದ, ಲಿಂಗಭೇದ ಇತ್ತು. ಅಂತ ಸಂದರ್ಭದಲ್ಲಿ ನೋಡಿ 893 ವರ್ಷಗಳ ಹಿಂದೆ ಜನ್ಮ ತಾಳಿ ಸಮಾಜದಲ್ಲಿರುವಂತಹ ಅನಿಷ್ಟಗಳನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಇದೇ ನಮ್ಮ ಪುಣ್ಯಭೂಮಿ ಬಸವ ಕಲ್ಯಾಣದಲ್ಲಿ ಬಂದು ಸಮಾಜ ಧಾರ್ಮಿಕ ಕ್ರಾಂತಿ, ಈ ಕ್ರಾಂತಿ ಅತ್ಯಂತ ಜಗತ್ತಿನಲ್ಲಿ ಮಹತ್ವದಾದಂತಹ ಒಂದು ಕ್ರಾಂತಿ ಅಂತ ಹೇಳ್ಬೋದು. ಅನೇಕ ಕ್ರಾಂತಿಗಳು ನಡೆದಿದ್ದಾವೆ, ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ, ಅಧಿಕಾರಕ್ಕಾಗಿ. ಆದರೆ ಸರ್ವ ಸಮಾನತೆ ನಡೆದಂತಹ ಕ್ರಾಂತಿ ಯಾವುದಾದ್ರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರ ಕಲ್ಯಾಣ ಕ್ರಾಂತಿ. ಅವರು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆ ತಳದಿ ಮೇಲೆ ಒಂದು ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅವರ ಗುರಿಯಾಗಿತ್ತು. ಅನುಭವ ಮಂಟಪ ಜಗತ್ತಿನ ಪ್ರಥಮ ಸಂಸತ್ತು ಅಂತ ಹೇಳ್ತೀವಿ. ಆ ಅನುಭವ ಮಂಟಪದಲ್ಲಿ 770 ಶರಣರಿಗೆ ಸಮಾನವಾಗಿ ಅವಕಾಶವನ್ನು ಕೊಟ್ಟು ಎಲ್ಲಾ ವೃತ್ತಿ, ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತ ಹೇಳಿ ಕಾಯಕವೇ ಕೈಲಾಸ ಅನ್ನುವಂತ ಒಂದು ಮಂತ್ರವನ್ನು ಕೊಟ್ಟು ಕಾಯಕಕ್ಕೆ, ದಾಸೋಹಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಯಾರು ಪ್ರತಿಯೊಬ್ಬರು ದುಡಿದು ತಿನ್ನಬೇಕು, ದುಡಿತದಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಇರಬೇಕು, ದುಡಿತದಿಂದ ಬಂದಂತಹ ಹಣ ಏನಿದೆ ತನಗೆ ಎಷ್ಟು ಬೇಕು ಸಿಕ್ಕೊಂಡು ಸಮಾಜಕ್ಕಾಗಿ ವಿನಿಯೋಗ ಮಾಡಬೇಕು ಅನ್ನೋಂಥ ಮಾತನ್ನು ವಿಶ್ವಗುರು ಬಸವಣ್ಣವರು ಹೇಳ್ತಾರೆ. ಹೀಗಾಗಿ ಅವರು ಅನುಭವ ಮಂಟಪದಲ್ಲಿ ಏನು ಎಲ್ಲರಿಗೆ ಸಮಾನ ಅವಕಾಶ ಕೊಟ್ಟು ಎಲ್ಲರಿಗೆ ವಚನ ಸಾಹಿತ್ಯದಲ್ಲಿ ಮಹಿಳೆಯರಿಗೂ ಸಹಿತ ಮೊದಲನೇ ಇವತ್ತು ಕವಿಯತೆ ಅಂದ್ರೆ ಅಕ್ಕ ಮಹಾದೇವಿಯರು ಅಂತ ಹೇಳಿ ತಾಯಿಯವರಿಗೆ ನಾವು ಸ್ಮರಿಸ್ತೇವೆ. ಹೀಗಾಗಿ ಅವರು ಕಂದಾಚಾರದ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ, ವರ್ಗಭೇದ, ವರ್ಣಭೇದ ವಿರುದ್ಧ, ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ.
ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಯಾವುದಾದ್ರೂ ಒಂದು ಪ್ರಪ್ರಥಮವಾಗಿ ಯಾವುದಾದ್ರೂ ಒಂದು ಸಮುದಾಯ ಧರ್ಮ ಇದ್ರೆ ಅದು ವಿಶ್ವಗುರು ಬಸವಣ್ಣವರ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ ಅಂತ ಹೆಮ್ಮೆಯನ್ನು ಹೇಳಬಹುದು. ಸಕಲ ಜೀವಾತ್ಮರಿಗೆ ಸಂದೇಹ ಬಯಸಿದ ಬಸವಾದಿ ಸರ್ವರಿಗೂ ಸಮಬಾಳ ಸಮರ್ಪಣೆ ಆ ತತ್ವ ಇವತ್ತು ನಮ್ಮ ಸಂವಿಧಾನದಲ್ಲೂ ಇದೆ. ಆ ತತ್ವ ಮಾನವ ಹಕ್ಕುಗಳ ಆಯೋಗ ಏನೊಂದು ನಮ್ಮಲ್ಲಿ ಸುತ್ತೋಲೆ ಇದೆ, ಅದರಲ್ಲೂ ಬಸವ ತತ್ವ ಇದೆ. ವಿಶ್ವಸಂಸ್ಥೆಯಲ್ಲಿ ಸಹಿತ ಬಸವ ತತ್ವ ಇದೆ. ಎಲ್ಲವೂ ಇರಲಿಕ್ಕಾಗಿ ಇವತ್ತು ನಾವು ಸಮಾಜದಲ್ಲಿ, ರಾಷ್ಟ್ರದಲ್ಲಿ, ಜಗತ್ತಿನಲ್ಲಿ ಆತಂಕ ಇದೆ, ಯುದ್ಧ ಇದೆ, ಎಲ್ಲ ಕಡೆ ನೋಡಿ ಅಸೂಯೆ ಇದೆ, ದ್ವೇಷ ಇದೆ, ಹಿಂಸೆ ಇದೆ, ಅಸಹಿಷ್ಣುತೆ ಇದೆ. ಇವೆಲ್ಲವೂ ನಿವಾರಣೆ ಆದರೆ ಮಾತ್ರ ಒಂದು ಸುಖ, ಒಂದು ಶಾಂತಿ, ಸಮಾಧಾನ ಒಂದು ಇರುವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಬಸವ ತತ್ವದಲ್ಲಿ ಎಲ್ಲವೂ ಇದೆ. ಆದರೆ ನಮ್ಮ ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ ಅದ್ರ ಬಗ್ಗೆ ಅರಿವಿಲ್ಲ. ವಚನ ಸಾಹಿತ್ಯ ಅಧ್ಯಯನ ಮಾಡಲಿಕ್ಕೆ, ಶರಣ ಸಾಹಿತ್ಯ ಅಧ್ಯಯನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಹೇಳಿ ಒಂದು ದುಶ್ಚಟ ರಹಿತವಾದಂತಹ, ದುರ್ಗುಣ ರಹಿತವಾದಂತಹ ಸಮಾಜ, ಒಂದು ಯುವಶಕ್ತಿ ನಿರ್ಮಾಣ ಮಾಡುವಂಥದ್ದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯ ದೇವರು ಬಸವಣ್ಣನವರನ್ನು ಬಸವ ಭಕ್ತರೊಂದು ಬೇಡಿಕೆಗೆ ಅನುಗುಣವಾಗಿ ವಿಶ್ವಗುರು ಬಸವಣ್ಣನವರನ್ನು ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮೆಲ್ಲರ ಏನು ಕನಸಿತ್ತು, ನಮ್ಮ ಗುರುಗಳಾದಂತಹ ಲಿಂಗಿಕೆ ಚನ್ನಬಸವಪಟ್ಟದೇವರು, ನಮ್ಮ ತಂದೆಯವರಾದಂತಹ ಪೂಜ್ಯ ಲಿಂಗಿಕೆ ಭೀಮಣ್ಣ ಖಂಡ್ರೆ ಅವರ ಅನುಭವ ಮಂಟಪ ನೂತನವಾಗಿ ಆಗಬೇಕು ಅಂತೇಳಿ ಹಿಂದೆ ಅವರೆಲ್ಲ ಶ್ರಮ ಮಾಡಿದಂಥದ್ದು. ಆ ಅನುಭವ ಮಂಟಪ ಕಾಮಗಾರಿ ನಡೀತಾ ಇದೆ. ಹಿಂದಿನ ಸರ್ಕಾರ 200 ಕೋಟಿ ರೂಪಾಯಿ ಕೊಟ್ಟು ಪ್ರಾರಂಭ ಆಗಿದ್ದಂಥದ್ದು ಈಗ ಈ 3 ವರ್ಷದಲ್ಲಿ 280 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. 480 ಕೋಟಿ ರೂಪಾಯಿ ಖರ್ಚಾಗಿದೆ. 75% ಕಾಮಗಾರಿ ಮುಗಿದಿದೆ. ಇನ್ನೂ ಸುಮಾರು 250 ಕೋಟಿ ರೂಪಾಯಿ ಈ 1 ವರ್ಷದಲ್ಲಿ ಆ ಕಾಮಗಾರಿ ಮುಗಿಸಿ ಅನುದಾನ ಬಿಡುಗಡೆ ಮಾಡಿ ಮುಂದಿನ ಬಸವ ಜಯಂತಿ, ಬರುವ ಬಸವ ಜಯಂತಿ ಎಂದು ಅದಕ್ಕಿಂತ ಪೂರ್ವದಲ್ಲೇ ಈ ಒಂದು ಅನುಭವ ಮಂಟಪ ಇಡೀ ಜಗತ್ತಿಗೆ, ಇದು ಬರೀ ಬೀದರ್, ಕಲಬುರಗಿ ಅಥವಾ ರಾಜ್ಯ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರವಾಗಿ ಇದು ಅಭಿವೃದ್ಧಿ ಆಗ್ತಾ ಇದೆ. ನಮ್ಮೆಲ್ಲರ ಸೌಭಾಗ್ಯ ಇದೆ. ಹೀಗಾಗಿ ಇಂಥ ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ. ಆ ಅನುಭವ ಮಂಟಪ ದೊಡ್ಡ ಮಟ್ಟದಲ್ಲಿ ಇದು ಬರೀ ಒಂದು ಕಟ್ಟಡ ಅಂತಲ್ಲ, ಇದು ಅತ್ಯಂತ ಕ್ರಿಯಾಶೀಲ. ಯಾವ ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿ ಬರುವಂಥದ್ದು, ಇಲ್ಲಿ ಯಾರಾದ್ರೂ ಹೋದರೆ ಶಾಂತಿ ಸಿಗಬೇಕು ಅನ್ನೋಂಥದ್ದು. ಎಲ್ಲರಿಗೂ ಹುಡುಕೋದು ಶಾಂತಿಗಾಗಿ. ದುಡ್ಡಾಗಿದೆ ಭಾಳ ಜನ ಹತ್ರ, ನಿದ್ದೆ ಬರಲ್ಲ, ರಾತ್ರಿ ನಿದ್ದೆ ಬರಲ್ಲ ಅಂತೇಳಿ ಏನೇನೋ ಮಾಡ್ತಾರೆ. ಈಗ ಎಲ್ರಿಗೂ ಶಾಂತಿ, ನಿದ್ದೆ ಬರಬೇಕು, ಆರಾಮಾಗಿ. ಅದಕ್ಕೆ ಇವತ್ತು ಆ ರೀತಿಯಲ್ಲಿ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಬಹಳ ಸಡಗರ ನನಗೆ ಬರಲಿಕ್ಕೆ ವಿಳಂಬ ಆಗಿದೆ. ಬಹಳ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ. ಬಾಲ್ಕಿಯಲ್ಲಿ ನೀವು ಬರ್ತಾ ಇಲ್ಲ, ಬರಲೇಬೇಕು ಅಂತ ನಾನು ಒತ್ತಾಯ ಮಾಡಿದ್ದಕ್ಕಾಗಿ ಬಾಲ್ಕಿ ನಾನು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೇಲೆ ಅಲ್ಲಿ ಬಿಡ್ಲಿಕ್ಕೆ ಬರಲಿಕ್ಕೆ ಆಗಲಿಲ್ಲ. ನಾನು 8:40 ಬಿಡಬೇಕು ಅಂತ ಹೊರಟೆ, ಬಟ್ ಅವರು ಕಂಪ್ಲೀಟ್ ಆಗುವವರೆಗೆ ಬಿಡಬಾರ್ದು ಅಂತ ಹೇಳಿದರು. ನಾವೆಲ್ಲ ಇಲ್ಲಿ ಅನೇಕ ಜನ ಪ್ರಮುಖ ಮುಖಂಡರೆಲ್ಲ ಸೇರಿದ್ದೀರಿ. ನಾವೆಲ್ಲರೂ ಒಗ್ಗಟ್ಟಿನಲ್ಲೇ ಬಲ ಇದೆ. ಎಲ್ಲರೂ ಸೇರಿ ಬಸವ ತತ್ವದ ಅನುಸರಣೆ, ಆಚರಣೆ ಮಾಡೋಣ. ಒಂದು ಸುಂದರವಾದಂಥ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ನಾನಿರ್ಬೋದು, ಖಾನ್ ಇರ್ಬೋದು, ಎಲ್ಲ ಶಾಸಕರು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಮ್ಮ ಜಿಲ್ಲೆ, ನಮ್ಮ ಭಾಗ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಾಡಲಿಕ್ಕೆ ಕಂಕಣಬದ್ಧರಾಗಿರೋಣ ಅನ್ನುವಂಥ ಮಾತನ್ನು ಹೇಳಿ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಅವ್ರ ವಚನ ಮತ್ತೆ ಅವ್ರದ್ದು ಎಲ್ಲರೂ ಇವತ್ತು 5:30 ಗಂಟೆಗೆ ಇಲ್ಲಿಂದ ಒಂದು ಒಳ್ಳೆ ರೀತಿಯಿಂದ ಜಯಂತಿ ಉತ್ಸವ ಮತ್ತೆ ರಜನೀಶ್ ವಾಲಿ ಅವರು ಈ ಸಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರ ಅಧ್ಯಕ್ಷತೆ ಕಾರ್ಯಕ್ರಮ ಇದೆ. ಅವರೆಲ್ಲರೂ ಈಗ ಮತ್ತೆ ರಂಗಮಂದಿರದಲ್ಲಿ ಕಾರ್ಯಕ್ರಮ ಇದೆ. ಅಲ್ಲಿ ಎಲ್ಲರೂ ತಾವೆಲ್ಲರೂ ಅಲ್ಲಿ ಬರ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಇನ್ನೊಂದು ಸಲ ತಮ್ಮೆಲ್ಲರಿಗೆ ತುಂಬಾ ಹಾರ್ದಿಕ್ विश्व गुरु बसवण्णा और जयंती शुभाशय ಹೇಳ್ತೇನೆ। मैं सभी को बहुत बहुत मुबारकबाद देता हूँ। विश्व गुरु बसवण्णा जी की आज जयंती है। बहुत ही शानदार तरीके से हर साल की तरह से
मनाई जाती है। इसके लिए बहुत बहुत मुबारकबाद देता हूँ। ನಾಡಿನ ಹಾಗೂ ಬೀದರ್ ಜಿಲ್ಲೆ ಜನತೆಗೆ 893ನೇ ಜಯಂತಿಯ ಹಾರ್ದಿಕ ಶುಭಾಶಯ ಕೊಡ್ತೀನಿ. ತಮ್ಮೆಲ್ಲರಿಗೆ ವಿಶ್ವಗುರು ಬಸವಣ್ಣವರು ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ ಕೊಟ್ಟು ನಮ್ಮಲ್ಲಿದ್ದಂತ ಅಹಂಕಾರ, ಸಿಟ್ಟು, ಹೊಟ್ಟೆ ಕಿಚ್ಚು ಇವೆಲ್ಲನ್ನು ಬಿಟ್ಟು ಎಲ್ಲರೂ ಒಳ್ಳೇದು ಮಾಡ್ಲಿಕ್ಕೆ ಆ ಭಗವಂತ ಬಸವಣ್ಣ ನಮ್ಮೆಲ್ಲರಿಗೆ ಅನುಕರಿಸಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇಡೀ ವಿಶ್ವದಲ್ಲೇ ಇವತ್ತ ಅತಿ ವಿಜೃಂಭಣೆಯಿಂದ ಬಸವಣ್ಣವರ ಜಯಂತಿ ಆಚರಣೆ ಮಾಡ್ತಾ ಇದ್ದು. ಬೀದರ್ದಲ್ಲೂ ಕೂಡ ನಮ್ಮ ಬಸವೇಶ್ವರ ವೃತ್ತದಲ್ಲಿ ಈಗ ತಾನೇ ನಮ್ಮ ಉಸ್ತುವಾರಿ ಸಚಿವರು ಆತ್ಮೀಯರಾದ ಈಶ್ವರ್ ಖಂಡ್ರೇಜಿರವರೇ, ರಹೀಂ ಖಾನ್ಜಿರವರೇ, ಸೂರ್ಯಕಾಂತ್ ಅವರೇ, ಬಂಡೆಪ್ಪಣ್ಣವರೇ, ನಮ್ಮ ಉತ್ಸವ ಸಮಿತಿ ಅಧ್ಯಕ್ಷರು ರಜನೀಶ್ ವಾಲಿ ಅವರೇ, ಸ್ವಾಮಿಯವರೇ, ಸಿದ್ದರಾಮಯ್ಯ ಸ್ವಾಮಿ, ಶಶಿ ಹೊಸಳ್ಳಿ ಅವರೇ, ಡಿಸಿ, ಸಿಒ ಹಾಗೂ SP ರವರೇ, ಉಳಿದಂತ ಎಲ್ಲ ನಮ್ಮ ಸಮಾಜದಾಗ ಅನ್ಯ ಸಮಾಜ ತೊಳೆಯುವಂತ ಕೆಲಸ ಅಲ್ಲಿ ಬೆಳಗ್ಗೆ ಹಿಡಿದ ಸಂಜೆ ತನ 770 ಅಮರಂಗಗಳು. ಅಂದ್ರೆ ಈಗಿನ MP ಗಳು ಹೆಂಗಾರ ಆಗಿನ MP ಗಳು 775 ಅಂದಿನ ಪಾರ್ಲಿಮೆಂಟ್ ಅಲ್ಲಿ. ಅವಾಗ ನ್ಯೂನತೆ ಬಗ್ಗೆ ಮಾತಾಡ್ತಾ ಇದ್ರು. ಕಳೆದ ಸರ್ಕಾರ BS ಯಡಿಯೂರಪ್ಪ ಅವರು ಇದ್ದಾಗ 200 ಕೊಟ್ಟು ಹನುಮ ಮಂಟಪ ಶುರು ಆಯ್ತು. ಈಗಿನ ಸರ್ಕಾರ ಮುಗಿಸೋ ಹಂತಕ್ಕೆ ಬಂದಿದೆ. ಈಗ ತಾನೇ ಉಸ್ತುವಾರಿ ಸಚಿವರು ಹೇಳಿದ್ರು ಮುಂದಿನ ಬಸವಣ್ಣ ಜಯಂತಿಗಿನ ಮೊದಲು ಕಂಪ್ಲೀಟ್ ಮಾಡ್ತೀರಂತ. ಜನರ ಆಶೆ ಅಂತೆ ಕಂಪ್ಲೀಟ್ ಮಾಡಿ ಆಶೀರ್ವಾದ ಮಾಡ್ಲಿ ಅವ್ರಿಗೂ ಕೂಡ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೆ ವಿಶ್ವಗುರು ಬಸವಣ್ಣ ಅಂತ ಈ ಒಂದು ಕಾನ್ಸೆಪ್ಟ್ ನಮ್ಮ ನರೇಂದ್ರ ಮೋದಿಜಿಯವರು ದೇಶ ವಿಶ್ವಗುರು ಆಗಲಿ ಅಂದರು. ವಿಶ್ವಗುರು ಬಸವಣ್ಣವ್ರ ಹಿಂದಿನ ಹೆಸರೇ ನಮ್ಮ ಪಂಚ ಪ್ರಧಾನಿ ವಿಶ್ವಗುರು ಆಗ್ಬೇಕಂತ ಇಲ್ಲಿಂದ ಹೆಸರು ಅಲ್ಲಿ ತಗೊಂಡೋದ್ರು. 2047 ನಮ್ಮ ದೇಶ ವಿಶ್ವಗುರು ಆಗ್ಬೇಕಿತ್ತಂದ್ರ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಬಸವಣ್ಣರ ಒಂದು ವಚನ ಈಗಿನ ಪ್ರಸ್ತುತದಲ್ಲಿ ಎಲ್ಲರಿಗೂ ಅನ್ವಯ ಆಗ್ತದೆ. ಯಾಕಂದ್ರೆ ಇವನಾರವ ಎಂದಿನ ಅಂದ್ರೆ ಈಗ ನೋಡಿ ಇಸ್ರೇಲ್ ಮತ್ತೆ ಲಿಬನಾನು, ಅಮೆರಿಕ, ಇರಾನ್ ಜಗಳ ನಡೀತಾ ಇದೆ ಎಲ್ಲ ಕಡೆ ವಿಶ್ವದಲ್ಲಿ. ಅವರೆಲ್ಲರೂ ಇವನಾರವ ನಮ್ಮ ಅಂದ್ರೆ ಎಲ್ಲೂ ಜಗಳ ಆಗಲ್ಲ. ಅದು 900 ವರ್ಷ ಕೆಳಗಡೆ ಬಸವಣ್ಣವ್ರು ನಮ್ಗೆಲ್ಲರಿಗೂ ಹೇಳಿರು. ಬೀದರ್ ಜಿಲ್ಲೆಯಲ್ಲಿ ಕೂಡ ಮನೆಯಲ್ಲೂ ಕೂಡ ಇವನಾರವಲ್ಲಿ ನಮ್ಮ ಅಂತಂದ್ರೆ ನಾವೆಲ್ಲ ಕುಟುಂಬದವರು ಒಗ್ಗಟ್ಟಾಗಿರ್ಬೇಕು. ನಾವೆಲ್ಲ ಅಣ್ಣ ತಮ್ಮರು ಹೊಂದಿರ್ಬೇಕು, ಕುಟುಂಬದಲ್ಲಿ ಹೊಂದಿರ್ಬೇಕು, ನೆರೆಯವರು ಹೊಂದಿರ್ಬೇಕು. ಅಂದ್ರೆ 900 ವರ್ಷ ಕೆಳಗೆ ನಮ್ಮ ಬಸವಣ್ಣರು ಅಂತ ವಚನ ಬರೆದಿದ್ರು. ಆ ವಚನ ಸಮೀಪ ಹೋಗ್ಲಿಕ್ಕೂ ನಮ್ಗೆ ಯಾರಿಗೂ ಆಗ್ತಾ ಇಲ್ಲ ಅಂತ ಟಫ್ ವಚನಗಳು. ನಾವು ಎಷ್ಟು ಸಾಧ್ಯ ಆಗ್ತದೆ ಸಮೀಪ ಹೋಗಿ ಅನುಸರಿಸ್ಕೋಬೇಕು. ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಇರ್ಬೇಕಂತ ಹೇಳುತ್ತಾ ಈ ಉತ್ಸವ ಸಮಿತಿ ವತಿಯಿಂದ ಅತಿ ವಿಜೃಂಭಣೆ ನಡೀತಾ ಇದೆ. ದಯವಿಟ್ಟು ವಿನಂತಿ ಮಾಡ್ಕೋತೀನಿ. ಈಗ ರಹೀಂ ಖಾನ್ ಅವರು ಹೇಳಿದ್ರು ಇಲ್ಲಿಂದ ನೇರವಾಗಿ ನೀವು ಯಾರ್ದವ್ರ ಮನೆಗೆ ಹೋಗ್ಬೇಡ್ರಿ, ಸೀದಾ ರಂಗಮಂದಿರ ಬರ್ಬೇಕು, ಕಾರ್ಯಕ್ರಮ ಅಟೆಂಡ್ ಮಾಡ್ಬೇಕು. ಅನುಭವ ಕೊಡ್ಲಿಕ್ಕೆ ಬಹಳ ಖ್ಯಾತ ಇದು ಬಂದಿದ್ದಾರೆ. ತಾವೆಲ್ಲ ಮಾತು ಕೇಳ್ಬೇಕು. ಇಲ್ಲ ಸೀದಾ ಈಗ ಹೋಗಿ ಹೊಳಗಿ ಉಣ್ಬೇಡ, ಮನೆಗೆ ಹೋಗಿ ಮಧ್ಯಾಹ್ನ ನೋಡ್ರಿ. ಇವತ್ತು ಬಸವ ಜಯಂತಿ ಉತ್ಸವ ನಿಮಿತ್ತ ಬೆಳಗ್ಗೆ ಜಿಲ್ಲಾಧಿಕಾರಿಗಳು ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ರಹೀಂ ಖಾನ್ ಅವರು, ಶೈಲೇಂದ್ರ ಬೆಲ್ದಾಳೆ ಅವರು ಮತ್ತು ಸೂರ್ಯಕಾಂತ್ ನಾಗಮಾರಪಳ್ಳಿಯವರು, ಬಂಡೆಪ್ಪ ಕಾಶಂಬರವರು ಎಲ್ಲರೂ ಬಂದು ಮೆರವಣಿಗೆ ಚಾಲನೆ ಕೊಟ್ಟರು. ಬೆಳಗ್ಗೆ ಮೂರ್ತಿಗೆ ನಮಗೆ ಹಾರ ಹಾಕಿ ಇಲ್ಲಿಂದ ರಥಕ್ಕೆ ಚಾಲನೆ ಕೊಟ್ಟರು. ಹಾಗೆ ನಮ್ಮದು ಜಾನ್ಸನ್ ಗೋಡೆ ಅವರು ಒಂದು 2 ಕ್ವಿಂಟಲ್ದು ಹಾರ ತಂದು ಇವತ್ತು ನಮ್ಮ ಬಸವೇಶ್ವರ ಮೂರ್ತಿಗೆ ಹಾಕಿ ಒಂದು ಮೆರುಗು ತಂದ್ರು ಅಂಥೇಳಿ ಅವರಿಗೂ ಧನ್ಯವಾದ ತಿಳಿಸ್ತೀನಿ. ಧನ್ಯವಾದ.